ಹಲೋ ಗೈಸ್, ಜಿಟಿ ವಿರುದ್ಧ ಆರ್ಸಿಬಿ ಗೆದ್ದಿದ್ದಕ್ಕೆ ಸಂಪೂರ್ಣ ಬದಲಾಯಿತು ಹೊಸ ಅಂಕಪಟ್ಟಿ. ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯ ಮುಕ್ತಾಯದ ಬಳಿಕ ನಮ್ಮ ಆರ್ಸಿಬಿ ಅಂಕಪಟ್ಟಿ ಇಲ್ಲಿ ಯಾವ ಥರ ಬದಲಾವಣೆ ಕಂಡಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಆರ್ಸಿಬಿ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಆರ್ಸಿಬಿ ವರ್ಸಸ್ ಜಿಟಿ ಮುಕ್ತಾಯದ ಬಳಿಕ ಅಂಕಪಟ್ಟಿ ಈ ರೀತಿಯಾಗಿದೆ. ನಂಬರ್ 1ನಲ್ಲಿ RR ಆದರೆ, ನಂಬರ್ 2 KKR, ನಂಬರ್ 3 LSG, ನಂಬರ್ 4 SRH, ನಂಬರ್ 5 CSK, ನಂಬರ್ 6 DC, ನಂಬರ್ 7 RCB, ನಂಬರ್ 8 PBKS, ನಂಬರ್ 9 GT, ನಂಬರ್ 10ನಲ್ಲಿ MI ಇದೆ. ನಮ್ಮ RCB ತಂಡ ನಂಬರ್ 10ನಿಂದ ಈಗ 3 ಅಂಕ ಮೇಲೇರೇನಪ್ಪ ಅಂದರೆ ನಂಬರ್ 7 ಸ್ಥಾನಕ್ಕೆ ಅಂಕಪಟ್ಟಿದೆ. ಅಂದರೆ RCB 11 ಪಂದ್ಯ ಆಡಿ 4 ಗೆದ್ದು 7 ಸೋತಿದೆ. ಹೀಗಾಗಿ 8 ಅಂಕ ಸಂಪಾದಿಸಿ ನಾವು 7ನೇ ಸ್ಥಾನಕ್ಕೆ ಏರಿದ್ವಿ. ಬಟ್ ನಮ್ಮ RCB ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಇದೀಗ LSG ಮತ್ತು SRH ತಂಡಗಳು 2 ಪಂದ್ಯಗಳು ಕೂಡ ಇಲ್ಲಿ ಸೋಲಬೇಕು. ಇದು ಏನಪ್ಪ ಅಂದರೆ RCB ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇದು ಏನಪ್ಪ ಅಂದರೆ ಹೊಸ ಅಂಕಪಟ್ಟಿ ಅಂತ ಹೇಳ್ಬೋದು. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ. ಲಿಂಕ್ ಇನ್ನು ಬಯೋ ಅಂತ ಹೇಳ್ಬೋದು. ಥ್ಯಾಂಕ್ ಯು.